ರಾಹುಲ್ ಗಾಂಧಿ 56ನೇ ಜನ್ಮದಿನ. ಮೈಸೂರಿನಲ್ಲಿ 150 ಮಕ್ಕಳಿಗೆ ಅನ್ನದಾನ. ಯೂತ್ ಕಾಂಗ್ರೆಸ್ ಸೇವಾ ಮಾದರಿ. ರಾಜಕೀಯ ಅಂದರೆ ಭಾಷಣ ಮಾತ್ರ ಅಲ್ಲ, ಸೇವೆ ಕೂಡ ಅಂತ ಮೈಸೂರು ತೋರಿಸಿಕೊಟ್ಟಿದೆ. ನಮ್ಮ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ 56ನೇ ಜನ್ಮದಿನದ ಅಂಗವಾಗಿ ಮೈಸೂರಿನ ಕೃಷ್ಣರಾಜ ಯೂತ್ ಕಾಂಗ್ರೆಸ್ ಇವತ್ತು ಮಾನವೀಯತೆಯ ಮೆರವಣಿಗೆ ಮಾಡಿದೆ. ಮೈಸೂರಿನ ಕಿವುಡ ಮತ್ತು ಮೂಗ ಮಕ್ಕಳ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ 150 ಮಕ್ಕಳಿಗೆ ವಿಶೇಷ ಮಾಂಸಾಹಾರ ಭೋಜನ ವ್ಯವಸ್ಥೆ ಮಾಡಲಾಯಿತು. ಈ ಸೇವಾ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಟ್ಟವರು ಹೊಯ್ಸಳ ಎಂಆರ್ ಅಧ್ಯಕ್ಷರು, ಕೃಷ್ಣರಾಜ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಮೈಸೂರು. ಹೊಯ್ಸಳ ಎಂಆರ್ ಅವರು ನಾಯಕರು, ಪದಾಧಿಕಾರಿಗಳು, ಕಾರ್ಯಕರ್ತರೆಲ್ಲರ ಜೊತೆ ಸೇರಿ ಮಕ್ಕಳಿಗೆ ಊಟ ಬಡಿಸಿದರು. ಒಟ್ಟಾಗಿ ಸೇರಿ ನಮ್ಮ ನಾಯಕರಿಗೆ ಶುಭ ಹಾರೈಸೋಣ, ಸಮಾಜದ ಮುದ್ದು ಮುಖಗಳಲ್ಲಿ ನಗು ತರೋಣ ಅಂತ ಹೊಯ್ಸಳ ಎಂಆರ್ ಅವರು ಕರೆ ಕೊಟ್ಟಿದ್ದರು. ಆ ಕರೆ ಇವತ್ತು ಸಫಲವಾಯಿತು. ಹುಟ್ಟುಹಬ್ಬ ಆಚರಣೆ ಅಂದ್ರೆ ಕೇಕ್ ಕತ್ತರಿಸೋದು ಮಾತ್ರ ಅಲ್ಲ, 150 ಮಕ್ಕಳ ಹೊಟ್ಟೆ ತುಂಬಿಸಿ ಮುಖದಲ್ಲಿ ನಗು ತಂದ ಈ ಸೇವನೆ ನಿಜವಾದ ಆಚರಣೆ. ಹೊಯ್ಸಳ ಎಂಆರ್ ನೇತೃತ್ವದ ಯೂತ್ ಕಾಂಗ್ರೆಸ್ ತಂಡಕ್ಕೆ ಕೈಜೋಡಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಪ್ರಜಾಪವರ್ ಟಿವಿ ಅಭಿನಂದನೆಗಳು. ವರದಿ ಕಾಂತರಾಜು ಕೆ, ಮೈಸೂರು, ಎನ್ಕೆಎಸ್ ಟಿವಿ4. ಸ್ಫೂರ್ತಿಯಾಗಿದ್ದಾರೆ ಅವರು. ಜೆನ್ಜಿ ತಂಡ ಏನು ಜೆನ್ಜಿ ಇವತ್ತೇನು ನಮ್ಮ ಇಂಡಿಯಾಲಿ ಏನಿದೆಯೋ ಆ ಜೆನ್ಜಿ ಕಂಪ್ಲೀಟ್ ಆಗಿ ಅವ್ರ ಹಿಂದೆ ಫಾಲೋವರ್ಸ್ ಆಗಿದ್ದಾರೆ ಸರ್. ನಮಗೆಲ್ಲ ಗೊತ್ತಾಗ್ತಿದೆ, ಜೆನ್ಜಿ ಅವರು ಇವಾಗ ಕಂಪ್ಲೀಟಾಗಿ ಫಾಲೋವರ್ಸ್ ಆಗಿದ್ದೀವಿ. ಮತ್ತು ಮುಂದಿನ ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಿದೆ. ಇದೇ ರೀತಿಯಲ್ಲಿ ಏನು ಇವಾಗ ನೀಟ್ ಹಗರಣ ಆಯಿತು, ಅದಕ್ಕೆ ಹೋರಾಟ ಮಾಡಿದ್ರು. ಅದೇ ಥರ ಏನೀಗ ಪಾರ್ಲಿಮೆಂಟಲ್ಲಿ ಏನೋ ಸಮಸ್ಯೆಗಳಾಯಿತು ಅಂದರೆ ಅದಕ್ಕೆ ವಿರುದ್ಧವಾಗಿ ವಿರೋಧ ಪಕ್ಷ ನಾಯಕರಾಗಿ ಏನು ಕ್ವಶನ್ ಕೇಳ್ತಾ ಇದ್ದಾರೆ. ಆ ವಿಚಾರವಾಗಿ ದೇಶದಲ್ಲಿ ಇವಾಗ ಏನು ಗಡಗಡ ನಡುಗ್ತಾ ಇದೆಯೋ ನಮ್ಮ ರಾಹುಲ್ ಗಾಂಧಿ ನೋಡಿಕೊಂಡು ಅದು ಒಳ್ಳೆ ಸ್ಫೂರ್ತಿಯಾಗಿ ಎಲ್ಲ ನಮ್ಮ ಜೆನ್ಜಿ ಹುಡುಗರುಗಳಿಗೆ ಎಲ್ಲ ಸ್ಫೂರ್ತಿ ಆಗ್ತದೆ. ಮತ್ತು ನಾವು ಇವತ್ತು ಯುವ ಕಾಂಗ್ರೆಸ್ ಅಂದರೆ KR ಅಸೆಂಬ್ಲಿ ಯುವ ಕಾಂಗ್ರೆಸ್ ತಂಡದಿಂದ ಇವತ್ತು ಬರ್ತ್ಡೇ ಹುಟ್ಟುಹಬ್ಬನ ಆಚರಿಸ್ತಾ ಇದೆ ಸರ್. ಈಗ SIR ನಡೀತಾ ಇದೆ, 20 ತಾರೀಕಿಂದ ಪೂರ್ವಭಾವಿ ಕೆಲಸಗಳು ನಡೀತಾ ಇದೆ, 30 ತಾರೀಕಿಂದ SIR ಮ್ಯಾಪಿಂಗ್ ಆಗ್ತದೆ. KR ಕ್ಷೇತ್ರದಲ್ಲಿ ಯೂತ್ ಕಾಂಗ್ರೆಸ್ಸು SIR ಬಗ್ಗೆ ಏನು ಕೆಲಸ ಮಾಡ್ತೀವಿ ಸರ್? ಆಲ್ರೆಡಿ BNS ಮಾಡ್ತಾ ಇದೀವಿ, BLA ಮಾಡ್ತಾ ಇದೀವಿ, ಎಲ್ಲ BLA 2 ಮಾಡ್ತಾ ಇದೀವಿ. ಎಲ್ಲರಿಗೂ ನಮ್ಮ ಮೇನ್ ಕಾಂಗ್ರೆಸ್ಸಿಂದ ಎಲ್ಲ DCC ಇಂದ ಹಿಡಿದು ಮೇನ್ ಕಾಂಗ್ರೆಸ್ಸಿಂದ ವಾರ್ಡ್ ವೈಸಿಂದ ಎಲ್ಲ ಮಾಡಬೇಕು ಅಂತ ಸೂಚನೆ ಬಂದಿದೆ. ನಮ್ಮ ಕ್ಷೇತ್ರದ XMLA ಆದ ಸೋಮಶೇಖರ್ ಅವರು ನಮಗೆ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ KR ಅಸೆಂಬ್ಲಿಲಿ ಇಲ್ಲ ಅಂದರೂ ಒಂದು 15ರಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲ ವಾರ್ಡ್ಗಳಿಗೂ ನಾವು ಹೋಗಿ ಅವರ ಎಲೆಕ್ಷನ್ದು ಕಾರ್ಡ್ಗಳನ್ನ ಚೆಕ್ ಮಾಡೋದ್ರಿಂದ ಹಿಡಿದು ಅದೇನೋ ಚೇಂಜಸ್ ಬೇಕು ಅಂತ ಚೇಂಜಸ್ ಮಾಡೋದ್ರಿಂದ ಬೇರೆ ಸ್ಟೇಟಿಂದ ಮುಂಚೆ ತಮಿಳ್ನಾಡಿಗೆ ಹೋಗಿದ್ರು, ಅವರೆಲ್ಲ ತಮಿಳಿನ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವ್ರುಗಳನ್ನೆಲ್ಲ ತಿರ್ಗಾ ಚೇಂಜಸ್ ಮಾಡೋದ್ರಿಂದ ಹಿಡಿದು ಮತ್ತು ಎಲ್ಲ ಥರ ಸಮಸ್ಯೆಗಳೇನಿದ್ದು ಅವ್ರು ಏನಕ್ಕೆ ಇವಾಗ ಒಂದೇ ಕ್ಷೇತ್ರದಲ್ಲಿ ಇರೋಲ್ಲ, ಬಾಡಿಗೆ ಮನೆ ಅಂತ ಚೇಂಜ್ ಆಗ್ತಾ ಇರ್ತಾರೆ. ಆ ಬಾಡಿಗೆ ಮನೆ ಇಲ್ಲೇ ಒಂದೇ ಕ್ಷೇತ್ರದಲ್ಲಿ ಅಂತೂ ಇರೋಲ್ಲ, ಚೇಂಜಸ್ ಆಗಲಿ ಅಂತ. ಮತ್ತೆ ಸತ್ತೋಗಿರೋದೆಲ್ಲ ಇನ್ನೂ ನೇಮ್ಗಳು ಹಂಗೆ ಇದೆ. ನಾವೇನೀಗ ಓಟ್ ಚೋರಿ ಆಗಿತ್ತು, ಆ ಓಟ್ ಚೋರಿ ಆಗಿದೆ ಅದರಿಂದಾನೆ. ಆ ಓಟ್ ಚೋರಿನ ತೆಗಿಬೇಕು ಅಂದರೆ ನಾವು ಸತ್ತೋಗಿರೋದೆಲ್ಲ ಡೇಟಾ ತೆಗಿಬೇಕು. ತಮಿಳ್ನಾಡಲ್ಲಿ ಏನು ನಡೀತು, ತಮಿಳ್ನಾಡಲ್ಲಿ ಆಲ್ರೆಡಿ ನಡೆದು ಈ ಸತಿ ವಿಜಯ್ ಪಕ್ಷ ಬಂದಿದ್ದ ಕಾರಣನೇ ಅಲ್ಲಿ SIR ಆಗಿದ್ದರಿಂದ SIR ಕರ್ನಾಟಕದಲ್ಲಿ ಆಗ್ತಾ ಇರೋದು ಒಳ್ಳೇದಕ್ಕೇನೆ ಆಗ್ತಾ ಇದೆ. ಸ್ನೇಹಿತರೆ, ನಾನು ಮಾಜಿದ್ ಹಿದಾಯತ್ ಖಾನ್, NSC ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತನಾಡ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ಈ ಮಾಧ್ಯಮ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ 100 ವರ್ಷ ಆಯಸ್ಸು ಕೊಟ್ಟು, ಆರೋಗ್ಯ ಕೊಟ್ಟು, ಮುಂಬರುವ 2029ನೇ ಚುನಾವಣೆಯಲ್ಲಿ ಈ ದೇಶದ ಪ್ರಧಾನಿ ಮಾಡಲಿ ಅಂತ ಬೇಡ್ಕೋತೇನೆ. ಸರ್. ಈಗ